ಸರ್, ಒಂದು ಬಾರಿ ಶಾಸಕರಾಗಿದ್ದೀರಿ, ಒಂದು ಬಾರಿ MLC ಆಗಿದ್ದೀರಿ, ಈಗ ಸಚಿವರಾಗಿದ್ದೀರಿ. ಈ ಖಾತೆಯನ್ನು ನಿಭಾಯಿಸಬೇಕು ಅಂತ ಹೇಳಿದ್ರೆ ತಂದೆಯವರ ಸುದೀರ್ಘ ರಾಜಕೀಯದ ಪಯಣದ ಜೊತೆಗೆ ನೀವು ಇಲ್ಲದಿದ್ದರೂ ಕೂಡ ಹತ್ತಿರದಿಂದ ನೋಡ್ತಾ ಬೆಳೆದಿದ್ದೀರಿ. ಆ ಅನುಭವ ನಿಮ್ಗೆ ಎಷ್ಟು ಅನುಕೂಲ ಆಗುತ್ತೆ? ತಂದೆಯವ್ರನ್ನ ಹತ್ತಿರದಿಂದ ಅವ್ರ ರಾಜಕಾರಣ ಹೆಚ್ಚಾಗಿ ನೋಡಿದ್ದೀನಿ, ಆಡಳಿತನ ಹೆಚ್ಚಾಗಿ ನೋಡೋಕ್ಕಾಗ್ತಿರಲಿಲ್ಲ. ಯಾಕೆಂತಂದರೆ ಅವ್ರ ಸಮಯದಲ್ಲಿ ನಾನು MLC ಅದು ಮೊದಲ ಬಾರಿ ಅವ್ರು ಮುಖ್ಯಮಂತ್ರಿ ಆಗಿದ್ದಾಗ ನನಗೆ ಯಾವುದೇ ಅಧಿಕಾರ ಇರಲಿಲ್ಲ. ಅದಾದಮೇಲೆ ಈಗ ಎರಡನೇ ಬಾರಿ ಅವ್ರು ಮುಖ್ಯಮಂತ್ರಿ ಆಗಿದ್ದಾಗ 3 ವರ್ಷದಲ್ಲಿ ನಾನು MLC ಮಾತ್ರ ಆಗಿದ್ದು. ಸೊ ಹಾಗಾಗಿ ಹೆಚ್ಚು ಅವರ ಎಲ್ಲ ಅಧಿಕಾರಿಗಳ ಜೊತೆ ಮಾತುಕತೆ ಆಗಿರ್ಬೋದು, ಸಭೆಗಳಾಗಿರ್ಬೋದು, ಅದನ್ನು ಹೆಚ್ಚು ಅಟೆಂಡ್ ಮಾಡೋಕ್ಕಾಗ್ತಿರಲಿಲ್ಲ. ಆದರೆ ಅವರೆಲ್ಲ ರಾಜಕಾರಣದ ಸಭೆಗಳಿರ್ಬೋದು, ಅವ್ರು ರಾಜಕಾರಣ ಮಾಡೋ ರೀತಿ ಇರ್ಬೋದು, ಅದನ್ನೆಲ್ಲ ಹತ್ತಿರದಿಂದ ನೋಡೋದಕ್ಕೆ ಸಾಧ್ಯ ಆಗಿದೆ. ಯತೀಂದ್ರ ಅವರು ಅಂತ ಹೇಳಿದ್ರೆ ಮಾತು ಬಳ್ಳಿ ಮೌನ ಬಂಗಾರ ಅಂತನಾ? ಹೌದು, ನಮ್ಮ ಮೊದಲಿಂದನೂ ಸ್ವಲ್ಪ ಮಾತು ಕಮ್ಮಿನೇ. ಯಾಕಂತ ಹೇಳಿದ್ರೆ ಮತ್ತೆ ಕೃತಿನಲ್ಲಿ ನಂಬಿಕೆ ಇಟ್ಕೊಂಡಿರೋ ಒಂದು ಮಾತಿಗಿಂತ ಹೆಚ್ಚಾಗಿ. ಯಾಕಂದರೆ ಸಿದ್ದರಾಮಯ್ಯ ಅವರ ಅಗ್ರೆಸಿವ್ ರಾಜಕಾರಣವನ್ನು ನೋಡಿದಂಥ ಈ ರಾಜ್ಯ, ಕರ್ನಾಟಕ ರಾಜ್ಯ, ಯತೀಂದ್ರ ಅವರ ರಾಜಕಾರಣವನ್ನು ಹೇಗೆ ಊಹಿಸ್ಕೊಳ್ಬಹುದು ಅಂತ? ಕೋರ್ಸ್ ನಮ್ಮಿಬ್ಬರು ವ್ಯಕ್ತಿಗಳು ಬಹಳ ವ್ಯತ್ಯಾಸ ಇದೆ. ತಂದೆಯವರು ಬಹಳ ಕಾಲದಿಂದನೂ ರಾಜಕಾರಣದಲ್ಲಿದ್ದಾರೆ. ಅವರು ವಿದ್ಯಾರ್ಥಿ ದೇಶದಿಂದಲೂ ಕೂಡ ರಾಜಕಾರಣದಲ್ಲಿದ್ದಾರೆ. ಸೊ ಹಾಗಾಗಿ ಅವರು ದೊಡ್ಡ ಜವಾಬ್ದಾರಿ ವಹಿಸ್ಕೊಳ್ಳೋಷ್ಟರೊಳಗೆ ಅವರು ಚೆನ್ನಾಗಿ ರಾಜಕಾರಣದಲ್ಲಿ ಪಳಗಿದ್ರು. ಬಟ್ ನನ್ನ ವಿಷಯ ಹಾಗಾಗಿರಲಿಲ್ಲ, ನಾನು ಅನಿರೀಕ್ಷಿತವಾಗಿ ಬರಬೇಕಾಗಿತ್ತು. ಸೊ ಹಾಗಾಗಿ ಇಬ್ಬರು ರಾಜಕಾರಣ ಮಾಡೋ ರೀತಿಲಿ ವ್ಯತ್ಯಾಸ ಇದ್ದೇ ಇರುತ್ತೆ. ನೀವು ಹೇಳ್ದಂಗೆ ತಂದೆಯವರು ಬಹಳ ಅಗ್ರೆಸಿವ್, ನಾನು ಮೊದಲಿಂದನೂ ಸ್ವಲ್ಪ ಸಾಫ್ಟ್ ನೇಚರ್ ಉಳ್ಳವನು. ಸೊ ಹಾಗಾಗಿ ಹಾಗಂತ ಸಾಫ್ಟ್ ನೇಚರ್ಲಿರೋರು ರಾಜಕಾರಣ ಮಾಡೋಕ್ಕಾಗಲ್ಲ ಅಂತಲ್ಲ, ಖಂಡಿತ ಮಾಡ್ಬೋದು. ಒಳ್ಳೆ ಉದ್ದೇಶ ಇರಬೇಕಷ್ಟೇ. ಬಟ್ ಎಲ್ಲಿ ಅಗ್ರೆಸಿವ್ ಆಗಿರಬೇಕು ಅಲ್ಲಿ ಕೂಡ ಅಗ್ರೆಸಿವ್ ಆಗಿರಬೇಕು.